ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಅವರೇ, ಹೇಳಿ ಬಾವ. ಸಾರಿ. ಸಾರಿನಾ? ನೀವು ನನಗೆ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅದು ಅವನು ಯಾಕಮ್ಮ ಸಾರಿ ಕೇಳ್ತಾನೆ? ನೀನು ಸರಿ, ನಿನ್ನ ಗಂಡನ್ನ ಹಗಲು ರಾತ್ರಿ ಓಡಾಡಿಸ್ತಾ ಇದ್ದಾನಲ್ಲ, ಅದಕ್ಕೆ ನೀ ಎಲ್ಲಾದರೂ ಬೈತೀಯೇನೋ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಆಗಿ ನಿನ್ನ ಸಾರಿ ಕೇಳ್ತಿದ್ದಾನಷ್ಟೇ. ಮಹಾನ್ ಬುದ್ಧಿವಂತ. ಹೌದೌದು, ಎಷ್ಟೊಂದು ಸರಿ ಸಿರಿ ಮನೇಲಿ ಕಾಯ್ತಾ ಇರ್ತಾಳೆ, ಬೇಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇವಾಗ ನೇರವಾಗಿ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ಹಾಗೆಲ್ಲ ಏನೂ ಇಲ್ಲ ಬಾವ. ಹೆಂಡತಿ ಕೋಪಕ್ಕೆ ಕಾರಣ ಬೇಕಾ? ನಾನೇನೋ ಸುಮ್ಮನೆ ರೇಗಿಸ್ತಿರ್ತೀನಿ ಅಷ್ಟೆ. ಅವ್ರು ನಿಮ್ಮ ಜೊತೆ ಇರೋದ್ರಿಂದ ನಿಮ್ಮ ಕೆಲ್ಸಕ್ಕೆ ಹೆಲ್ಪ್ ಆಗತ್ತೆ ಅನ್ನೋದಾದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ನೀವು ಇಷ್ಟಕ್ಕೆಲ್ಲ ಸಾರಿ ಕೇಳಬೇಡಿ ಪ್ಲೀಸ್. ನಾನಿನ್ನು ಬರ್ತೀನಿ. ಬಾವ ಊಟ? ಇಲ್ಲ, ಇನ್ನೊಂದ್ಸಲ ಬರ್ತೀನಿ. ನನಗೆ ಕಳಿಸ್ಬರ್ತೇನೆ. ಅಣ್ಣ, ನಾನು ನಿಮ್ಮ ಜೊತೆ ಬರ್ತೀನಿ. ಯೋಚನೆ ಮಾಡಬೇಡ ಸಮರ್ಥ, ನಾನು ತಾಳ್ಮೆಯಿಂದ ಇರ್ತೀನಿ. ಇದು ಯಾವ ವಿಷಯನೂ ನನಗೆ ಗೊತ್ತಿಲ್ಲದಿರೋ ಹಾಗೆ ಇಟ್ಬಿಡ್ತೀನಿ. ಡೋಂಟ್ ವರಿ. ಸರಿಯಾಗಿ ನೋಡಿ ಹೇಳು. ನಿನ್ನ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ನನಗೆ ಚೆನ್ನಾಗಿ ಗೊತ್ತು ಸರ್. ಈಗಲೂ ಕಣ್ಮುಚ್ಚಿದ್ರೆ ಆಕ್ಸಿಡೆಂಟ್ ಕಣ್ಮುಂದೆ ಬರುತ್ತೆ ಸರ್. ಇವರೇ ಆಕ್ಸಿಡೆಂಟ್ ಮಾಡಿದ್ದು ಸರ್. ಅಯ್ಯೋ ಪಾಪಿ ಶಾರ್ವರಿ, ನನ್ನ ಪ್ರಾಣ ತೆಗೆಯೋದಕ್ಕೆ ಹೋಗಿ ಅನ್ಯಾಯವಾಗಿ ಆ ರವೀಂದ್ರನ ಬಲಿ ತಗೊಂಡು ಬಿಟ್ಯಾ? ಬ್ರೋ ಬಂದ್ಯಾ? ನಾನು ಯಾಕೆ ಬರೋಕ್ಕೆ ಹೇಳಿದೆ ಗೊತ್ತಾ? ಚಿಕ್ಕಮ್ಮನ ಬಗ್ಗೆ ನಾನು ಏನು ಹೇಳಿದ್ರು ನೀವು ಯಾರೂ ನಂಬ್ತಿರ್ಲಿಲ್ಲ. ಆದರೆ ನಾನು ಹೇಳಿದ್ದೆಲ್ಲ ನಿಜ ಅನ್ನೋದಕ್ಕೆ ಈಗ ನನ್ನ ಹತ್ರ ಸಾಕ್ಷಿಗಳಿದೆ. ಇಲ್ಲಿ ನೋಡು ಬ್ರೋ, ಈ ಫೈಲ್ಸ್ಗಳನ್ನ ಒಂದ್ಸಲಿ ನೋಡು. ಇಷ್ಟು ವರ್ಷದಿಂದ ನಮ್ಗೆ ಎಷ್ಟು ಮೋಸ ಆಗಿದೆ ಅಂತ ನಿನಗೆ ಗೊತ್ತಾಗುತ್ತೆ. ಇಲ್ಲಿ ನೋಡು, ಈ ಪ್ರಾಜೆಕ್ಟಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ. ಆದರೆ ಕೋಟಿ ಕೋಟಿ ಲಾಸ್ ಆಗಿದೆ ಅಂತ ಅಕೌಂಟ್ಸಲ್ಲಿ ಮೆನ್ಷನ್ ಆಗಿದೆ. ಹಾಗೆಯೇ ಈ ಪ್ರಾಜೆಕ್ಟ್ ನೋಡು, ಈ ಪ್ರಾಜೆಕ್ಟಿಂದ ನಮಗೆ ಲಾಸ್ ಆಗಿತ್ತು ಅಂತ ನೀನು ತುಂಬ ದುಃಖ ಪಟ್ಟಿದ್ದೆ. 2-3 ದಿನ ತುಂಬ ಬೇಜಾರಲ್ಲಿದ್ದೆ. ಆದರೆ ಈ ಪ್ರಾಜೆಕ್ಟಿಂದ ನಮಗೆ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆಗಿರೋ ಅಷ್ಟು ದುಡ್ಡು ಚಿಕ್ಕಮ್ಮನ ಅಕೌಂಟಿಗೆ ಹೋಗಿದೆ. ಇಲ್ಲಿ ನೋಡಿದ್ರು, ಪ್ರತಿ ವರ್ಷ ನಮ್ಮ ಕಂಪ್ನಿಗೆ ಆಗ್ತಿರೋ ಪ್ರಾಫಿಟ್ ಬೇರೆ, ಆದರೆ ಅಕೌಂಟ್ಸಲ್ಲಿ ಮೆನ್ಷನ್ ಆಗಿರೋದೇ ಬೇರೆ. ನಮ್ಮ ಕಂಪ್ನಿಗೆ ಬರ್ತಾ ಇರೋ ಅಷ್ಟು ಪ್ರಾಫಿಟ್ಸು ಚಿಕ್ಕಮ್ಮನ ಅಕೌಂಟ್ಗೆ ಹೋಗ್ತಿದೆ. ಇಷ್ಟು ವರ್ಷದಿಂದ ನಮ್ಮ ಕಂಪ್ನಿನ ಮುಳುಗಿಸ್ಬೇಕು ಅಂತಾನೆ ನೋಡಿದ್ದಾರೆ. ಬ್ರೋ ಏನಾಯ್ತು? ಚಿಕ್ಕಮ್ಮ ನಮಗೆ ನಿಜವಾಗ್ಲೂ ಮೋಸ ಮಾಡಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ ಬ್ರೋ. ಯಾಕೆ ಹೇಳ್ತಿದ್ಯಾ? ಏನಾಯ್ತು? ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನಿಂದ ನೋಡಕ್ಕಾಗಲ್ಲ ಬ್ರೋ. ಏನಾಯ್ತು? ಬ್ರೋ ಈ ರೀತಿ ಅಳಬೇಡ. ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಸರಿ ಆಯ್ತು ಬಿಡು. ಈಗೇನು ಚಿಕ್ಕಮ್ಮನ ವಿಷಯ ನಿನ್ನ ಹತ್ರ ನಾನು ಮಾತಾಡಬಾರ್ದು ಅಷ್ಟೇ ತಾನೆ? ಸರಿ ಆಯ್ತು, ಮಾತಾಡಲ್ಲ. ಈ ರೀತಿ ಹತ್ರ ನನಗೆ ತುಂಬ ಹಿಂಸೆ ಆಗುತ್ತೆ ಬ್ರೋ. ಚಿಕ್ಕಮ್ಮ ಏನು ಮಾಡಿದ್ರು? ವಿಷಯ ಗೊತ್ತಾಯ್ತು ಬ್ರೋ. ಸಾರಿ ಅಭಿ, ನಿನ್ನ ಮಾತುಗಳನ್ನ ನಮ್ಮದೇ ಇದ್ದಿದ್ದಕ್ಕೆ
ನೀನು ಹೇಳಿದ್ದು ಸತ್ಯ ಆಗಿದ್ರು ನಾ ಬೈದಿದ್ದಕ್ಕೆ ಈ ನಿನ್ನ ಬ್ರೋನ ಶ್ರಮಿಸ್ತೀಯಾ? ಬ್ರೋ ಏನಿದಲ್ಲ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಅಮ್ಮ ಬನ್ನಿ ಇಲ್ಲಿ. ಬ್ರೋ ನೋಡಿ ಎಷ್ಟು ದುಃಖ ಪಡ್ಕೋತಿದ್ದಾನೆ ಅಂತ. ನಾನು ಚಿಕ್ಕಮ್ಮನ ಬಗ್ಗೆ ಮಾತಾಡಿ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಸಮಾಧಾನ ಮಾಡ್ಕೋ ಅಭಿ. ಹೇಗೆ ಸಮಾಧಾನ ಆಗುತ್ತೆ ಅಮ್ಮ? ನಾವು ಯಾರನ್ನ ದೇವರು ಅಂತ ನಂಬಿರ್ತೀವೋ ಅವರೇ ನಮಗೆ ಕೆಟ್ಟದ್ದು ಬಯಸಿದಾಗ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ನಾನು ಅನುಭವಿಸಿರೋ ನೋವನ್ನೇ ಈಗ ಬ್ರೋ ಅನುಭವಿಸ್ತಿದ್ದಾನೆ. ನಾನು ಚಿಕ್ಕಮ್ಮನ ವಿರುದ್ಧ ಕೊಟ್ಟಿರೋ ಸಾಕ್ಷಿಗಳನ್ನ ನೋಡಿ ಸತ್ಯ ಏನು ಅಂತ ಗೊತ್ತಾಗಿದೆ. ತುಂಬ ದುಃಖ ಆಗಿದೆ. ಇದೇ ದುಃಖ, ಕೋಪ, ಆವೇಶ ಎಲ್ಲ ಸೇರಿ ನನ್ನನ್ನು ಹಾಗೆ ಮಾತಾಡೋ ಹಾಗೆ ಮಾಡ್ತು. ನಂಬಿಕೆ ದ್ರೋಹ ಆಗೋಯ್ತಮ್ಮ. ಅಭಿ ಕೂತ್ಕೋ ಕೂತ್ಕೋ. ಅಭಿ ನೀನು ಕೂತ್ಕೋ. ನೋಡಿ, ನಿಮ್ಮ ದುಃಖ ಏನು, ನಿಮ್ಮ ಕೋಪ ಏನು, ನಿಮ್ಮ ಆವೇಶ ಏನು ಅಂತ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ಇಂಥ ಸಮಯದಲ್ಲೇ ನೀವು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ರೆ ಏನಮ್ಮ ಪ್ರಯೋಜನ? ನಮಗೆ ಸಮಾಧಾನ ಆಗಬೇಕು ಅಂದರೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಈಗಲೇ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ತಗೊಂಡು ಹೋಗಿ ಡ್ಯಾಡ್ಗೆ ತೋರಿಸಿ ಚಿಕ್ಕಮ್ಮನಿಂದ ನಮಗೆ ಮೋಸ ಆಗಿದೆ ಅಂತ. ಅಭಿ ಅದೆಲ್ಲ ಈಗಲೇ ಸಾಧ್ಯ ಇಲ್ಲ. ನೀವಿಬ್ರು ಶಾರ್ವರಿನ ಎಷ್ಟು ನಂಬಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆ ನಂಬಿದ್ದಾರೆ. ಶಾರ್ವರಿ ಮೇಲಿಟ್ಟಿರೋ ನಂಬಿಕೆ ಅವ್ರನ್ನ ಕುರುಡಾಕ್ಸಿದೆ. ಈಗ ನಿಮ್ಮಿಬ್ರಿಗೂ ಬೇಕಾಗಿರೋದು ಆವೇಶ ಅಲ್ಲ, ತಾಳ್ಮೆ ಮತ್ತೆ ಜಾಣ್ಮೆ. ಹಾಗಿದ್ರೆ ಈಗ ನಾವು ಏನು ಮಾಡ್ಬೋದಮ್ಮ? ನಿಮ್ಮ ತಂದೆ ಶಾರ್ವರಿ ಮಾಡಿರೋ ತಪ್ಪುಗಳನ್ನ ನಂಬೋ ಹಾಗಾಗಬೇಕು. ಅವ್ರಿಗೆ ಅದನ್ನು ಅರ್ಥ ಆಗೋ ರೀತಿ ನೀವು ಮಾಡಬೇಕು. ಹಾಗಾಗಬೇಕು ಅಂದರೆ ನೀವು ಅವ್ರ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಕು. ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಅವ್ರಿಗೆ ಶಾರ್ವರಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದ್ದ ಹಾಗೆ ನೀವು ಈ ಎಲ್ಲ ವಿಷಯನ ಅವ್ರ ಹತ್ರ ಹೇಳ್ಬೋದು. ಅಂಥ ಸಮಯಕ್ಕೋಸ್ಕರ ಕಾಯೋಣ. ಅಲ್ಲಿವರೆಗೂ ನಿಮ್ಮ ಈ ದುಃಖನ, ನಿಮ್ಮ ಕೋಪನ ನಿಮ್ಮ ಮನಸ್ಸಲ್ಲೇ ಹಿಡಿದಿಟ್ಕೊಳ್ಳಿ. ಶಾರ್ವರಿ ಬಗ್ಗೆ ಇಷ್ಟು ಗೊತ್ತಾಗಿದ್ದಕ್ಕೆ ಮಕ್ಕಳು ಇಷ್ಟೊಂದು ನೊಂದ್ಕೊಂಡಿದ್ದಾರೆ. ಒಂದು ವೇಳೆ ತಮ್ಮ ತಾಯಿನ ಕೊಂದಿದ್ದು ಶಾರ್ವರಿನೇ ಅಂತ ಗೊತ್ತಾಗ್ಬಿಟ್ರೆ ಇವ್ರು ಅದನ್ನ ಹೇಗೆ ತಗೋತಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.